Jai Shri Gurudev. Welcome to Economics Online classes. Now we are going to discuss banking system in India. ಭಾರತ ದೇಶದಲ್ಲಿ ಬ್ಯಾಂಕಿಂಗ್ ಯಾವ ರೀತಿಯಾಗಿದೆ ಅಂತ ನಾವು ಅದರ ಒಂದು ಇತಿಹಾಸವನ್ನು ನೋಡೋದಾದ್ರೆ ಇವಾಗ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಅದರ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ಸ್ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗುವ. ಫಸ್ಟ್ ಬ್ಯಾಂಕು ಅಂತ ನೋಡಿದಾಗ ಭಾರತ ದೇಶದಲ್ಲಿ ನಮಗೆ ಮಾಡರ್ನ್ ಟೈಮ್ ಬರ್ತಾ ಹೋದಾಗ ನಮಗೆ ಏನ್ಷಿಯಂಟ್ ಟೈಮಲ್ಲಿ ಅದ್ರ ಬಗ್ಗೆ ಬೇರೆ ಬೇರೆ ಟರ್ಮ್ಸ್ಗಳು ಬರ್ತಾ ಹೋಗುತ್ತೆ, ಸಿಮಿಲರ್ ಟರ್ಮ್ಸ್ಗಳು, ಮೆಡಿವಲ್ ಟೈಮಲ್ಲಿ ಬೇರೆ ಬೇರೆ ಟರ್ಮ್ಸ್ಗಳು ಎಲ್ಲ ಬರ್ತಾ ಹೋಗುತ್ತೆ. ಅದೇನು ಈಗ ಪ್ರೆಸೆಂಟ್ ಬ್ಯಾಂಕಿನ ಕಾರ್ಯವನ್ನ ಏನು ನಿರ್ವಹಿಸಿದ್ದು ಅದಕ್ಕೆ ಸಂಬಂಧಪಟ್ಟಾಗಿ ಬೇರೆ ಬೇರೆ ಟರ್ಮ್ಸ್ ನಾವು ಯೂಸ್ ಮಾಡ್ಕೊಳ್ತಿದ್ರು. ಬಟ್ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ ಅಂತ ನೋಡಿದಾಗ ಬ್ಯಾಂಕ್ ಸಂಸ್ಥೆಗಳು ಯಾವ ರೀತಿ ಸ್ಥಾಪನೆ ಹೋಯ್ತು ಭಾರತ ದೇಶದಲ್ಲಿ ಅಂತ ನೋಡ್ತಾ ಹೋದಾಗ ನಮಗೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಏನಿದೆ, ಬ್ಯಾಂಕ್ ಆಫ್ ಹಿಂದೂಸ್ತಾನ ಭಾರತ ದೇಶದ ಮೊಟ್ಟ ಮೊದಲ ಒಂದು ಬ್ಯಾಂಕ್ ಆಗುತ್ತೆ. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1770 ಇದು ಸ್ಥಾಪನೆ ಆಗ್ತಾ ಹೋಗುತ್ತೆ. ಇದು ಮೊಟ್ಟ ಮೊದಲ ಭಾರತ ದೇಶದಲ್ಲಿ ಬ್ಯಾಂಕ್ ಅಂತ ನೋಡಿದಾಗ ಇದು ಮೊದಲ ಒಂದು ಬ್ಯಾಂಕ್ ಆಗ್ತಾ ಹೋಗುತ್ತೆ. ಅಂಟು 1786 ಆಗಿ ಇನ್ನೊಂದು ಬ್ಯಾಂಕ್ ಆಗುತ್ತೆ, ಅದನ್ನ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತಾ ಹೋಗ್ತೀವಿ. ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಇದು ಸ್ಥಾಪನೆ ಆಗ್ತಾ ಹೋಗುತ್ತೆ. ನಂತರದಲ್ಲಿ ನಾವು ನೋಡೋದಾದ್ರೆ ಏನು ಪ್ರೆಸೆಂಟ್ ಈಗ SBI ಅಂತ ನೋಡ್ತಾ ಹೋಗ್ತೀವಿ, ಅದರ ಒಂದು ಇತಿಹಾಸವನ್ನು ತೆಗೆದು ನೋಡ್ತಾ ಹೋದಾಗ ನಮಗೆ 3 ಬ್ಯಾಂಕ್ಗಳು ಬರ್ತಾ ಹೋಗುತ್ತೆ. ಮೊದಲನೇದು ಬ್ಯಾಂಕ್ ಆಫ್ ಬೆಂಗಾಲ್ ಅಂತ, ಬ್ಯಾಂಕ್ ಆಫ್ ಬೆಂಗಾಲ್. ಇದನ್ನ ಬಿಗಿನಿಂಗು ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತ ಕರೀತಾರೆ, ಬ್ಯಾಂಕ್ ಆಫ್ ಕಲ್ಕತ್ತಾ. So was established in 1806. Then 1809 ಅಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್ ಅಂತ ರೀನೇಮ್ ಮಾಡಲಾಗುತ್ತೆ. ಅಂಡ್ 1840 ಇಸ್ವಿಲಿ ಬ್ಯಾಂಕ್ ಆಫ್ ಬಾಂಬೆ ಆಗುತ್ತೆ. ಬ್ಯಾಂಕ್ ಆಫ್ ಬಾಂಬೆ 1840 ಅಂಡ್ 1843 ಬ್ಯಾಂಕ್ ಆಫ್ ಮೆಡ್ರಾಸ್ ಆಗುತ್ತೆ, ಬ್ಯಾಂಕ್ ಆಫ್ ಮೆಡ್ರಾಸ್. ಸೊ 3 ಬ್ಯಾಂಕ್ಗಳು ಕೂಡ ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮೆಡ್ರಾಸ್, ಈ 3 ಬ್ಯಾಂಕ್ಗಳು ಕೂಡ ಸೊ 1929 ಅಲ್ಲಿ ಮರ್ಜ್ ಆಗ್ತಾ ಹೋಗುತ್ತೆ. 3 ಕೂಡ ಮರ್ಜ್ ಆಗಿ ಇಂಪೀರಿಯಲ್ ಬ್ಯಾಂಕ್ ಅಂತ ಆಗ್ತಾ ಹೋಗುತ್ತೆ. ಇಂಪೀರಿಯಲ್ ಬ್ಯಾಂಕ್. ಸೊ ಇಂಪೀರಿಯಲ್ ಬ್ಯಾಂಕು ನಮಗೆ 1955 ವರೆಗೂ ಕೂಡ ಇಂಪೀರಿಯಲ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತೆ. ಸೊ ಅವಾಗ ಇದರ ರೀನೇಮ್ ಆಗುತ್ತೆ ಏನಂತಂದ್ರೆ SBIN, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಬ್ಯಾಂಕ್. ಸೊ ತುಂಬಾ ದೊಡ್ಡ ಮಟ್ಟದ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. 1955ರಲ್ಲಿ ಇದು ನಮಗೆ SBI ಅಂತ ಆಗ್ತಾ ಹೋಗುತ್ತೆ. ಇದರಲ್ಲಿ ಒಂದು 5 ಸಬ್ಸಿಡಿಯರ್ ಬ್ಯಾಂಕ್ ಇರುತ್ತೆ, ಪ್ಲಸ್ ಒಂದು ವುಮೆನ್ ಬ್ಯಾಂಕ್ಸ್ ಆಫ್ ಇಂಡಿಯಾ ಅಂತ. ಸೊ ಲಾಸ್ಟ್ ಇಯರ್ ಎಲ್ಲ ಬ್ಯಾಂಕ್ಗಳು ಕೂಡ ಅದು ಮರ್ಜ್ ಆಗುತ್ತೆ. SBIಲಿ ಏನು ಸಬ್ಸಿಡಿಯರ್ ಬ್ಯಾಂಕ್ಸ್ ಇತ್ತು ಎಲ್ಲ ಬ್ಯಾಂಕ್ಗಳು ಕೂಡ ನನಗೆ ಬ್ಯಾಂಕ್ ಆಫ್ ಪಾಟಿಯಾಲ ಇರ್ಬೋದು, ಬ್ಯಾಂಕ್ ಆಫ್ ಹೈದರಾಬಾದ್, ಬ್ಯಾಂಕ್ ಆಫ್ ಮೈಸೂರು ಮೀನ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಅಂಡ್ ಜೈಪುರ್, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್, ಇವೆಲ್ಲ ಬ್ಯಾಂಕ್ಗಳು ಕೂಡ ನಮಗೆ SBIನಾಗ ಅಗೇನ್ ಮತ್ತೆ ಮರ್ಜ್ ಆಗ್ತಾ ಹೋಗುತ್ತೆ. ನಮಗೀಗ ಪಬ್ಲಿಕ್ ಸರ್ವಿಸ್ ಬ್ಯಾಂಕು, ಪ್ರೈವೇಟ್ ಬ್ಯಾಂಕ್ ಅಂತ ಏನು ಬರ್ತವೆ ಆ ಟೈಮಲ್ಲಿ ಅದನ್ನು ಹೇಳ್ತಾ ಹೋಗ್ತೇನೆ. ಇದು ನಮಗೆ ಇದು ಬಂದು ನೋಡ್ತಾ ಹೋಗುದು. ನಮಗೆ ಹೌದು ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಬರುತ್ತೆ, ಹೌದು ಬ್ಯಾಂಕ್ ಅಂತ. ಇದು ಮೊಟ್ಟ ಮೊದಲ ಭಾರತ ದೇಶದ ಒಂದು ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳ್ತಾ ಹೋಗ್ತೀವಿ, ಕಮರ್ಷಿಯಲ್ ಬ್ಯಾಂಕ್. ಇದು 1881ನೇ ಇಸ್ವಿಯಲ್ಲಿ ಸ್ಥಾಪನೆಯನ್ನ ಆಗ್ತಾ ಹೋಗುತ್ತೆ. ನಮಗೆ ಇದು ನಮಗೆ ಕೈಗೆ ಪ್ರೆಸೆಂಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಯಾವ ರೀತಿ ನಡ್ಕೊಂಡು ಬಂತು ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ
RBI ಬಗ್ಗೆ ಮಾತಾಡ್ತೀವಿ, ಸೆಂಟ್ರಲ್ ಬ್ಯಾಂಕ್ ಅಂತ. ನಮಗೆ 1926 1926 ಅಲ್ಲಿ ಇಂಟರ್ನ್ ಕಮಿಷನ್ ಅಂತ ಒಂದು ಕಮಿಷನ್ ಪಾಯಿಂಟ್ ಆಗುತ್ತೆ. ಇಂಟರ್ನ್ ಕಮಿಷನ್ ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಸಂಜನ ಸರ್ಕಾರಕ್ಕೆ. ಏನ್ ರೆಕಮೆಂಡೇಶನ್ಸ್ ಅಂದ್ರೆ, ನಮಗೆ ಟೋಟಲ್ ಓವರ್ ಆಲ್ ಮನಿ ಸಿಸ್ಟಮ್ಸ್ ಏನು ಬರ್ತಾ ಹೋಗುತ್ತೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅಥರೈಸ್ಡ್ ಮಾಡ್ಲಿಕ್ಕೆ ಸಮಥಿಂಗ್ ಒಂದು ಅಥಾರಿಟಿ ಬೇಕು ಅಂತ ಅನ್ಕೊಳ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಅದು ಒಂದು ಸೆಂಟ್ರಲ್ ಬ್ಯಾಂಕಿಗೆ ರೆಕಮೆಂಡೇಶನ್ಸ್ ಮಾಡ್ತಾ ಹೋಗುತ್ತೆ. ಸೊ ಇಂಟರ್ನ್ ಕಮಿಷನ್ ರೆಕಮೆಂಡೇಶನ್ಸ್ ಆಧಾರದ ಮೇಲೆ 1934 ಅಲ್ಲಿ RBI ಆಕ್ಟ್ ಅಂತ ಮಾಡ್ತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಅಂತ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ಬೇಕಂತ. ಈ ಆಕ್ಟ್ ಆಧಾರದ ಮೇಲೆ 1935ರಲ್ಲಿ ನಮಗೆ RBI ಸ್ಥಾಪನೆ ಆಗ್ತದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗ್ತಾ ಹೋಗುತ್ತೆ. 1935 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಸೊ 1949 ಅಲ್ಲಿ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ರಾಷ್ಟ್ರೀಕರಣ ಮಾಡಕ್ಕೆ, ನ್ಯಾಷನಲೈಸೇಷನ್ ಮಾಡ್ತಾ ಹೋಗುತ್ತೆ. ನಮಗೆ 1934 ಅಲ್ಲಿ ಏನು ಆಕ್ಟ್ ಬರ್ತಾ ಹೋಗುತ್ತೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಈ ಆಕ್ಟ್ ಏನ್ ಮಾಡುತ್ತಂತೆ, ಆ ಬ್ಯಾಂಕಿಂಗ್ ಸಿಸ್ಟಮ್ಸ್ ಏನು ಬರುತ್ತೆ ಬ್ಯಾಂಕ್ ಅದು ಕ್ಲಾಸಿಫಿಕೇಶನ್ಸ್ ಮಾಡ್ತಾ ಹೋಗುತ್ತೆ. ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತಂದ್ರೆ, ಎರಡು ರೀತಿಯ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗುತ್ತೆ. ಒಂದು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ, ಶೆಡ್ಯೂಲ್ಡ್ ಬ್ಯಾಂಕು, ಇನ್ನೊಂದು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಮಾಡ್ತಾ ಹೋಗುತ್ತೆ. ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ಈ ಏನು RBI ಆಕ್ಟ್ ಏನ್ ಬರುತ್ತೆ 1934 ಆಕ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದರ ಪ್ರಕಾರ ಏನು ಅದರ ಸಮಥಿಂಗ್ ಕೆಲವು ಆರ್ಟಿಕಲ್ಸ್ಗಳು ಬರ್ತಾ ಹೋಗುತ್ತೆ, ಕೆಲವು ಸೆಕ್ಷನ್ಸ್ಗಳೆಲ್ಲ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ಮೇಜರ್ ಆಗಿ ಸೆಕೆಂಡ್ ಶೆಡ್ಯೂಲ್ಸ್ ಆಫ್ ದಿ 1934 ಏನು RBI ಮಾಡ್ತಾ ಹೋಗುತ್ತೆ. ಸಾರಿ, ಏನು ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಂತ ಅದು ಕನ್ಸಿಡರ್ಸ್ ಮಾಡ್ತಾ ಹೋಗುತ್ತೆ. ಸೊ ಇಷ್ಟು ಬಂದಿರುವಂತದ್ದು ಅದು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಇನ್ನೊಂದು ರೂಟ್ ಅಲ್ಲಿ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತಾ ಹೋಗುತ್ತೆ. ಸಮಥಿಂಗ್ ಕ್ರೈಟೀರಿಯಾಸ್ ಬರುವಂತದ್ದು ಏನು ಮೋರ್ ದನ್ 5 lakhs ಏನಾದ್ರೂ ಒಂದು ಕ್ಯಾಪಿಟಲ್ಸ್ ಏನಿದೆ, ಸೊ ಅದನ್ನ ಆ ತರದ ಬ್ಯಾಂಕ್ ಕೂಡ ನಾವು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ನಾವು ಕರಿತಾ ಹೋಗ್ತೀವಿ ಅಂತ ಅದು ನಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗುತ್ತೆ. ಅಂಡ್ ಇನ್ನೊಂದು, ಸೊ ಅದರಲ್ಲಿ ಸೆಕೆಂಡ್ ಶೆಡ್ಯೂಲ್ಸ್ ಸಮಥಿಂಗ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಬರ್ತದ್ದು ಬ್ಯಾಂಕಿಗೆ ಸಂಬಂಧಪಟ್ಟಂಗೆ. ಯಾವ ಬ್ಯಾಂಕ್ಗಳು ಆ ರೂಲ್ಸ್ ರೆಗ್ಯುಲೇಷನ್ಸ್ ಆ ಶೆಡ್ಯೂಲ್ಸ್ ನ ಇದಿದೆ ಅದಕ್ಕೆ ಯಾರು ಇನ್ಕ್ಲೂಡ್ ಆಗಿರ್ತಾ ಹೋಗುತ್ತೆ, ಸೊ ಇನ್ಕ್ಲೂಡ್ ಆಗಿರುವಂತ ಬ್ಯಾಂಕ್ಗಳನ್ನ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಯಾವ ಬ್ಯಾಂಕ್ಗಳು 5 lakhs ಗಿಂತ ಕಡಿಮೆ ಒಂದು ಬೇಸಿಕ್ ಆದ ಒಂದು ಕ್ಯಾಪಿಟಲ್ಸ್ ನ ಹೊಂದಿದೆ, ಒಂದು ಬೇಸಿಕ್ ಡೆಪಾಸಿಟ್ಸ್ ನ ಹೊಂದಿದೆ, ಸೊ ಆ ಬ್ಯಾಂಕ್ಗಳನ್ನ ನಾನ್ ಶೆಡ್ಯೂಲ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಇನ್ಯಾವ ಬ್ಯಾಂಕ್ಗಳು 1934 RBI ಹಾಕ್ಗಳ ಸೆಕೆಂಡ್ ಶೆಡ್ಯೂಲ್ಸ್ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದಕ್ಕೆ ಯಾವ್ದು ಒಳಪಟ್ಟಿರೋದಿಲ್ಲ, ಅದನ್ನ ನಾವು ನಾನ್ ಶೆಡ್ಯೂಲ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. 1949 1949 ನಾನ್ ಶೆಡ್ಯೂಲ್ ಬ್ಯಾಂಕಿಂಗ್ ಸಂಬಂಧಪಟ್ಟಾಗಿ ಸಮಥಿಂಗ್ ರೂಲ್ಸ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡ್ತಾ ಹೋಗುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬಟ್ ಬಿಗಿನಿಂಗ್ ಈ ತರ ರೂಲ್ಸ್ ರೆಗ್ಯುಲೇಷನ್ಸ್ ಇರುವಂತದ್ದು. ಇಲ್ಲಿ ಬ್ಯಾಂಕಿಗಳು ಯಾವ ರೀತಿಯಾಗಿ ನಮಗೆ ನಡೆದುಕೊಂಡು ಬಂದಿದೆ ಬೇಸಿಕ್ ಆಗಿ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಶೆಡ್ಯೂಲ್ಡ್ ಅಂಡ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಫಸ್ಟ್ ಕ್ಲಾಸಿಫಿಕೇಶನ್ ಮಾಡ್ಕೊಂಡ್ವಿ. ಶೆಡ್ಯೂಲ್ಡ್ ಬ್ಯಾಂಕ್ ಅಂಡ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ. ಸಿಂಪಲ್ ಶೆಡ್ಯೂಲ್ಡ್ ಅಂತ ಮೋಸ್ಟ್ ಆಫ್ ಆಲ್ ಕಮರ್ಷಿಯಲ್ಸ್ ಬ್ಯಾಂಕ್ ಆಗಿರುತ್ತೆ. ನಾವು ಕೆಲವು ಟೈಮಲ್ಲಿ ಯಾವುದು ಪಬ್ಲಿಕ್ ಅಂಡರ್ಟೇಕಿಂಗ್ ಇರುವಂತದ್ದು, ಪಬ್ಲಿಕ್ ಜಾಸ್ತಿ ಕಂಟ್ರೋಲ್ ಹೊಂದಿಟ್ಕೊಂಡು ಇದರ ಬೇರೆ ಬೇರೆ ಒಂದು ಅದಕ್ಕೆ ಹೇಳ್ತಾ ಹೋಗ್ತೀವಿ, ಟರ್ಮ್ಸ್ ಹೇಳ್ತಾ ಹೋಗ್ತೀವಿ. ಇಲ್ಲಿ ಶೆಡ್ಯೂಲ್ಡ್ ಅಂಡ್ ನಾನ್ ಶೆಡ್ಯೂಲ್ಸ್ ಅನ್ನು ಫಸ್ಟ್ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಟರ್ಮ್ಸ್ ಅಲ್ಲಿ ಕಮರ್ಷಿಯಲ್ ಅಂಡ್ ನಾನ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳ್ತಾ ಹೋಗ್ತೀವಿ. ಕಮರ್ಷಿಯಲ್ ಬ್ಯಾಂಕ್ ಅಂಡ್ ನಾನ್ ಕಮರ್ಷಿಯಲ್ ಬ್ಯಾಂಕ್ ಅಂತ. ಇಲ್ಲಿ ಕಮರ್ಷಿಯಲ್ ಅಂಡ್ ನಾನ್ ಕಮರ್ಷಿಯಲ್ ಬ್ಯಾಂಕ್ ನಡುವೆ ಏನು ವ್ಯತ್ಯಾಸ ಇದೆ ಅಂದ್ರೆ, ಈ ಕಮರ್ಷಿಯಲ್ ಬ್ಯಾಂಕು ಅಂಡ್ ನಾನ್ ಕಮರ್ಷಿಯಲ್ ಬ್ಯಾಂಕ್. ಈ ಕಮರ್ಷಿಯಲ್ ಬ್ಯಾಂಕ್ ಮತ್ತು ನಾನ್ ಕಮರ್ಷಿಯಲ್ ಬ್ಯಾಂಕ್ ಅಂತಂದ್ರೆ, ನಿಮಗೆ ಬ್ಯಾಂಕ್ ಅಂತ ನೋಡ್ತಾ ಹೋದಾಗ ಬ್ಯಾಂಕ್ ಇಸ್ ದ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಅಕ್ಸೆಪ್ಟ್ ಡಿಪಾಸಿಟ್ಸ್ from the customers or peoples and providing loan to the peoples or customers, means ಯಾರು ಮೆಂಬರ್ಸ್ ಏನಿದ್ರೆ ಅದಕ್ಕೆ ಡೆಪಾಸಿಟ್ ಮಾಡಿರುವಂತ ಕಸ್ಟಮರ್ಸ್ ಅವರಿಗೆ ಸಾಲವನ್ನು ಕೊಡ್ತಾ ಹೋಗುತ್ತೆ. ಸೊ ಈ ತರ ಸಂಸ್ಥೆಗಳನ್ನು ನಾವು ಏನು ಬ್ಯಾಂಕ್ ಅಂತ ನಾವು ಕರಿತಾ ಹೋಗ್ತೀವಿ. ಬಟ್ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಅಂತ ಅಂದ್ರೆ, ಸೊ ಇದರ ಜೊತೆಗೆ ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಪೀಪಲ್ ಇಂದ, ಮತ್ತೆ ಅದೇ ಪೀಪಲ್ಸ್ ಗೆ ಸಾಲವನ್ನು ಕೊಡ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ಕೊಡುವಂತ ಸಾಲ ಯಾವ್ದು ಇರುತ್ತೆ ಅಂದ್ರೆ, ಬಿಸಿನೆಸ್ ಗೆ ಸಾಲವನ್ನು ಕೊಡ್ತಾ ಹೋಗುತ್ತೆ. ಮೀನ್ಸ್ ಅಲ್ಲಿ ಇನ್ಕಮ್ ನ ಜನರೇಟ್ ಮಾಡಲಿಕ್ಕೆ ಸಾಲವನ್ನು ಕೊಡ್ತಾ ಹೋಗುತ್ತೆ. ಕಮರ್ಷಿಯಲ್ ಪರ್ಪಸ್ ಗೆ ಸಾಲವನ್ನು ಕೊಡ್ತಾ ಹೋಗುತ್ತೆ. ಅದನ್ನು ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಯಾವ ಬ್ಯಾಂಕು ಕಮರ್ಷಿಯಲ್ ಪರ್ಪಸ್ ಗೆ ಬಿಸಿನೆಸ್ ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಲವನ್ನ ಕೊಡ್ತಾ ಹೋಗುತ್ತೆ, ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಆ ತರ ನಾವೇನು ಕರಿತೀವಿ ಕಮರ್ಷಿಯಲ್ ಬ್ಯಾಂಕ್ ಅಂತ ನಾವು ಕರಿತಾ ಹೋಗ್ತೀವಿ.
ಕಮರ್ಷಿಯಲ್ ಬ್ಯಾಂಕ್ಸ್. ನಾನ್ ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಸೊ ಅದು ನಾನ್ ಕಮರ್ಷಿಯಲ್ ಪರ್ಪೋಸ್, ಬೇರೆ ಬೇರೆ ಮೀನ್ಸ್ ಡೊಮೆಸ್ಟಿಕ್ ಬೇರೆ ರೀತಿಯಾದ ಲೋನ್ಗಳನ್ನ ಅದು ಪ್ರೊವೈಡ್ ಮಾಡುವಂಥದ್ದು. ಈ ತರದ ಒಂದು ಸಾಲವನ್ನು ಕೊಡುವಂತ ಒಂದು ಇನ್ಸ್ಟಿಟ್ಯೂಷನ್ಸ್ ಏನು ಬರ್ತವೆ ಅದನ್ನ ನಾವು ನಾನ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಒಂದು ಕ್ಲಾಸಿಫಿಕೇಶನ್ ಶೆಡ್ಯೂಲ್ಡ್ ಅಂಡ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್, ಸೆಕೆಂಡ್ ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಕೂಡ ಸಮಥಿಂಗ್ ಕೆಲವು ಕ್ಲಾಸಿಫಿಕೇಶನ್ಸ್ ನೋಡ್ತಾ ಹೋಗ್ತೀವಿ. ಇನ್ನೊಂದು ಯಾವ ರೀತಿಯಾಗಿ ನಾವು ಮಾಡ್ತಾ ಹೋಗ್ತೀವಿ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಅಂಡ್ ಪ್ರೈವೇಟ್ ಬ್ಯಾಂಕ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಪಬ್ಲಿಕ್ ಸೆಕ್ಟರ್ ಅಂಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂಡ್ ಪ್ರೈವೇಟ್ ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂಡ್ ಪ್ರೈವೇಟ್ ಬ್ಯಾಂಕ್. ನಮಗೆ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಂತಂದಾಗ ನಮಗೆ ಯಾವೊಂದು ಬ್ಯಾಂಕುಗಳು ಬರ್ತಾ ಹೋಗುತ್ತೆ ಆ ಬ್ಯಾಂಕಿನ ಮೋರ್ ದನ್ 51% ಅಷ್ಟು ಅದು ಶೇರ್ ಏನಿದೆ ಆ ಶೇರು ಪಬ್ಲಿಕ್ ಸೆಕ್ಟರ್ಸ್ ಹೊಂದಿದ್ರೆ ಅದನ್ನ ಪಬ್ಲಿಕ್ ಸೆಕ್ಟರ್ಸ್ ಸರ್ಕಾರಗಳು ಹೊಂದಿದ್ರೆ ಅದನ್ನ ನಾವೇನು ಕರಿತೀವಿ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಬಿಗಿನಿಂಗ್ ಪ್ರೈವೇಟ್ ಬ್ಯಾಂಕ್ ಇರುತ್ತೆ. 1969 1969 ಅಲ್ಲಿ ಬ್ಯಾಂಕ್ಗಳನ್ನ ನ್ಯಾಷನಲೈಸೇಷನ್ ಮಾಡ್ತಾ ಹೋಗುತ್ತೆ. 14 ಬ್ಯಾಂಕ್ ನ್ಯಾಷನಲೈಸೇಷನ್ ಆಗ್ತಾ ಹೋಗುತ್ತೆ. ಯಾವಾಗ 1969 ಅಲ್ಲಿ ಅಗೇನ್ ಮತ್ತೆ 1980 ಮತ್ತೆ ಅಗೇನ್ ಅವಾಗಲೂ ಕೂಡ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿರುತ್ತೆ 2 ಟೈಮ್ ಕೂಡ. ಅವಾಗ ಅಗೇನ್ ಮತ್ತೆ 6 ಬ್ಯಾಂಕ್ಗಳನ್ನ ಅವರು ನ್ಯಾಷನಲೈಸೇಷನ್ ಮಾಡ್ತಾ ಹೋಗ್ತಾರೆ. ಇದೇನು ಸರ್ಕಾರೇತರ ರಾಷ್ಟ್ರೀಕರಣವನ್ನು ಮಾಡ್ಕೊಳ್ತಾ ಹೋಗುತ್ತೆ. ಅಲ್ಲಿ ಸರ್ಕಾರದ ಮೀನ್ಸ್ ಅದರ ಒಂದು ಇದೇನಿದೆ ಏನು ಶೇರ್ಸ್ ಏನಿದೆ ಶೇರ್ಸ್ ಮೋರ್ ದನ್ 51% ಗಿಂತ ಜಾಸ್ತಿ ಇರುವಂತದ್ದು ಅದನ್ನ ನಾವು ಕರಿತೀವಿ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಂತ ನಾವು ಕರಿತಾ ಹೋಗ್ತೀವಿ. ನಮಗೆ ಬಿಗಿನಿಂಗ್ ಲಾಸ್ಟ್ ಇಯರ್ ಗಿಂತ ಮುಂಚಿತವಾಗಿ ನಾವು ಬ್ಯಾಂಕ್ ಹೋದ್ರೆ ಮೋರ್ ದನ್ ಫಸ್ಟ್ 27 ಬ್ಯಾಂಕು ಇತ್ತು, ಇನ್ಕ್ಲೂಡಿಂಗ್ ಸಬ್ಸಿಡಿಯರ್ ಆಫ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮರ್ಜ್ ಆಗ್ತಾ ಹೋಗುತ್ತೆ. ಅವಾಗ ಅದು 21 ಆಗುತ್ತೆ, ಬಿಗಿನಿಂಗ್ 19 ಆಗುತ್ತೆ. ಸೊ ಇವಾಗ ನಮಗೆ ರೀಸೆಂಟ್ ನೋಡ್ತಾ ಹೋದಾಗ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಇದೆ. ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕು ಜಸ್ಟ್ 12 ಬ್ಯಾಂಕು ಪ್ಲಸ್ 1 ಅಂತ ಹೇಳ್ತಾ ಹೋಗ್ತೀವಿ. 12+1 ಇರುವಂತದ್ದು. ಸರ್ಕಾರ ಎಲ್ಲರೂ ಕೂಡ ಬ್ಯಾಂಕ್ಗಳನ್ನೆಲ್ಲ ಏನು ಮಾಡ್ತಾರೆ ಮರ್ಜ್ನ ಮಾಡ್ತಾ ಬಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಗಳ ಸಂಖ್ಯೆ ಈಗ ಕಡಿಮೆ ಆಗ್ತಾ ಹೋಗಿದೆ. ನೋಡಿದ್ರೆ ವಿಜಯ ಬ್ಯಾಂಕ್ಸ್ ಬ್ಯಾಂಕ್ ಆಫ್ ಬರೋಡದೊಂದಿಗೆ ವಿಲೀನ ಆಗಿತ್ತು. ಸಬ್ಸಿಡಿಯರ್ ಬ್ಯಾಂಕ್ ಏನು ಬರ್ತಾ ಹೋಗುತ್ತೆ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್, ಸ್ಟೇಟ್ ಬ್ಯಾಂಕ್ ಆಫ್ ಜೈಪುರ್ ಅಂಡ್ ಬಿಕನೇರ್, ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ. ಈ ಬ್ಯಾಂಕ್ ಎಲ್ಲ ಕೂಡ ಮಿಸ್ SBI ಒಂದಿಗೆ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ, ಮಿಸ್ ಮರ್ಜ್ ಆಗ್ತಾ ಹೋಗುತ್ತೆ. ಜೊತೆಗೆ ವುಮೆನ್ಸ್ ಬ್ಯಾಂಕ್ ಅಂತ ಸ್ಥಾಪನೆ ಆಗುತ್ತೆ. ಅದು ಕೂಡ ಸರ್ಕಾರದ ಒಂದು ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್. ಅದು ಕೂಡ ಅದು SBI ಒಂದಿಗೆ ವಿಲೀನವಾಗ್ತಾ ಹೋಗುತ್ತೆ. ಹಾಗಾಗಿ ಈಗ ಪ್ರೆಸೆಂಟ್ ನಾವು ಜಸ್ಟ್ 12 ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆ ಬ್ಯಾಂಕ್ಗಳು ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಸೊ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ and Central Bank of India and Canara Bank, Indian Bank, Indian Overseas Bank, Indian Overseas Sagarotara Bank, Overseas Bank, Punjab National Bank, Punjab National Bank, Punjab and Sindh Bank, Punjab and Sindh Bank, next to State Bank of India, State Bank of
Bank of India, Union Bank of India, and UCO Bank, Bank of Maharashtra, These are the public sector bank. One more bank ಅಂತಂದ್ರೆ ಸಂಪೂರ್ಣವಾಗಿ ಅದು 100% ಪಬ್ಲಿಕ್ ಸೆಕ್ಟರ್ಸ್ ಇನ್ವೆಸ್ಟ್ಮೆಂಟ್ ಇರುವಂಥ ಒಂದು ಬ್ಯಾಂಕು, ಶೇರ್ಸ್ ಇರುವಂಥ ಬ್ಯಾಂಕ್ಸು. ಅದನ್ನ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ನಾವು ಕರಿತೋಗ್ತೀವಿ. ಟೋಟಲ್ ಅದು ಸೇರಿ ನಮಗೆ 13 ಬ್ಯಾಂಕ್ಸ್ ಆಗ್ತಗುತ್ತೆ. ಇವು ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಸ್ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಉಳಿದಿದ್ದೆಲ್ಲ ನಮ್ಮ ಕರ್ನಾಟಕ ಬ್ಯಾಂಕ್ ಇರ್ಬೋದು ಅಂಡ್ ICICI ಬ್ಯಾಂಕ್ ಇರ್ಬೋದು. ಈ ಥರದ ಬ್ಯಾಂಕ್ಗಳು ನಾವು ಪ್ರೈವೇಟ್ ಬ್ಯಾಂಕ್ ಅಂತ ಕರಿತಾ ಹೋಗ್ತೀವಿ. ಅದು ಇನ್ನೊಂದು ರೀತಿಯ ಕ್ಲಾಸಿಫಿಕೇಶನ್ಸು. ನೆಕ್ಸ್ಟ್ ಇನ್ನು ಮೆನಿ ಕ್ಲಾಸಿಫಿಕೇಶನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಅದ್ರಲ್ಲಿ ನಮಗೆ ರೀಜನಲ್ ರೂರಲ್ ಬ್ಯಾಂಕ್ ಅಂತ RRB ಅಂತ ನಾವು ನೋಡ್ತಾ ಹೋಗ್ತೀವಿ. ನಮಗೆ RRB 1975 ಅದು ಸ್ಥಾಪನೆ ಆಗ್ತದೆ. ನರಸಿಂಹ ಕಮಿಟಿ ರೆಕಮೆಂಡೇಶನ್ಸ್ ಮೇಲೆ ಸರ್ಕಾರ RRBಯನ್ನು ಮಾಡ್ತಾ ಹೋಗುತ್ತೆ. ಅದೊಂದೊಂದು ಪ್ರದೇಶ ಒಂದೊಂದು ರೀತಿಯ ಹೆಸರನ್ನು ನೋಡ್ತಾ ಹೋಗ್ತೀವಿ. ನಮಗೆ ಕಾವೇರಿ ಗ್ರಾಮೀಣ ಬ್ಯಾಂಕ್ಸು ಬೇರೆ ಬೇರೆ ಬ್ಯಾಂಕ್ಗಳನ್ನು ನೋಡ್ತಾ ಹೋಗ್ತೀವಿ. ನಂತರದಲ್ಲಿ ನಮಗೆ ನಬಾರ್ಡ್ ಅಂತ 1982 ನಬಾರ್ಡು ಸ್ಥಾಪನೆ ಆಗ್ತಾ ಹೋಗುತ್ತೆ. ನಬಾರ್ಡು ನಿಮಗೆ ಲಾಸ್ಟ್ ಕ್ಲಾಸಸ್ ಮಾಡೋರು ನಿಮಗೆ ಅದ್ರ ಬಗ್ಗೆ ಹೇಳಿದ್ದೀನಿ. ನಬಾರ್ಡ್ ಬ್ಯಾಂಕು ಸ್ಥಾಪನೆ ಅದಕ್ಕೆ ಹಿಂದೆಲ್ಲ ನೋಡ್ತಾ ಹೋಗೋದು. ಅಲ್ಲಿ ಅಪೆಕ್ಸ್ ಬ್ಯಾಂಕ್ ಅಂತ ನೋಡ್ತಾ ಹೋಗ್ತೀವಿ ಸ್ಟೇಟ್ ಲೆವೆಲ್ಲಿ. ಅದ್ರ ಕೆಳಗಡೆ DCC ಬ್ಯಾಂಕನ್ನು ನೋಡ್ತಾ ಹೋಗ್ತೀವಿ. HDCC ಬ್ಯಾಂಕ್ ಡಿಸ್ಟ್ರಿಕ್ಟ್ ಲೆವೆಲ್. ನಿಮಗೆ ನಾವು ಹಾಸನ ನೋಡ್ತಾ ಹೋಗ್ತೀವಿ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ DCC ಬ್ಯಾಂಕ್ ನೋಡ್ತಾ ಹೋಗ್ತೀವಿ, ಅದು ತಾಲೂಕ್ ಲೆವೆಲ್. ಅದ್ರ ಜೊತೆಗೆ DCC ಬ್ಯಾಂಕ್ ಜೊತೆಗೆ ನಮಗೆ ಏನು ಮೀನ್ಸ್ ಲಾಂಗ್ ಟರ್ಮ್ಸ್ ಲೋನ್ನ ಕೊಡುವಂಥ PLD ಬ್ಯಾಂಕನ್ನು ನೋಡ್ತಾ ಹೋಗ್ತೀವಿ. ಅಂಡ್ ಕೋಪರೇಟಿವ್ ಸೊಸೈಟಿಯಲ್ಲಿ ನೋಡ್ತಾ ಹೋಗ್ತೀವಿ. ಈ ಥರ ಬ್ಯಾಂಕಿಂಗ್ ಸಿಸ್ಟಮ್ಸ್ ಇರುವಂಥದ್ದು. ಇದು ಸಿಂಪಲ್ ಆಗಿ ಬ್ಯಾಂಕ್ ಬಗ್ಗೆ ಇರುವಂಥ ಬ್ರೀಫ್ ಇಂಟ್ರಡಕ್ಷನ್ಸು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಯಾವ ರೀತಿ ಬ್ಯಾಂಕಿಂಗ್ ಇರುವಂಥದ್ದು, ಅದರಲ್ಲಿ ಬೇರೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಬ್ಯಾಂಕ್ಗಳು ಯಾವ ರೀತಿಯಾಗಿದೆ, ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ, ಅಂಡು ಮನಿ ಸಪ್ಲೈ ಯಾವ ರೀತಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುವ. ಥ್ಯಾಂಕ್ ಯು.